ಭಾಳ ಸಂತೋಷ ಆಯಿತು ನಮ್ಮ ವಿದ್ಯಾರ್ಥಿಗಳು ನೋಡಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಚೆನ್ನಾಗೈತೆ ಒಳಗಡೆ ವ್ಯೂ ಸಕ್ಕದಾಗ ಐತೆ ಗೈಸ್. ಯಾಣಕ್ಕೆ ಸ್ವಾಗತ ಸುಸ್ವಾಗತ ಗಾಯ್. ನೀರು ಸುರಿತಾನೆ ಐತೆ ಅದು ಎಲ್ಲಿಂದ ನೀರು ಸುರಿತೈತೆ ಅಂತಾನೆ ಗೊತ್ತಾಯ್ತಲ್ಲ ನನಗಂತೂ. ದೂರದಿಂದ ನೋಡಕ್ಕೆ ಇಷ್ಟು ದೊಡ್ಡದಂತ ಅನ್ಸೋದೇ ಇಲ್ಲ ಗೈಸ್. ಒಳಗಡೆ ಬಂದು ನೋಡಿದ್ರೆ ಎಷ್ಟೊಂದು ಉದ್ದ ಐತಿದು. ದಯವಿಟ್ಟು ಯಾರಾದರೂ ಗೋಕರ್ಣ ಬೀಚಿಗೆ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ಬಂದು ಹೋಗಿ ಗಾಯ್ಸ್. ಅದಷ್ಟು ಅದೇ ಕರ್ಕೊಂಡಾಗ ಅಲ್ಲಿ ಬಿಡ್ತೈತೆ, ಒಳ್ಳೆ ಸ್ಕೇಟಿಂಗ್ ಆಡಲ್ವಾ ಆ ಥರ ಆಡಿಸ್ತೈತೆ ಗಾಯ್ಸ್. ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ನಾವು ಸಂಜೆ ನಿನ್ನೆ ನೈಟ್ ಕರೆಕ್ಟಾಗಿ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಗೈಸ್. ಸೊ ಅದನ್ನು ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಆನ್ತೀವಿ. ಇನ್ನು ಎಷ್ಟು ಕಿಲೋಮೀಟರ್ ಐತೆ ಗೊತ್ತಾ? ಇನ್ನೂ 141 ಕಿಲೋಮೀಟರ್ ಐತೆ ಗೈಸ್. ಇಲ್ಲಿಂದ ಎಲ್ಲಿಗೂ ಏನದು ಯಾಣಾಗ ಹೋಗೋಕ್ಕೆ. ಹಿಂದಗಡೆ ಹೋಗಿ ಅಲ್ಲೆಲ್ಲರೂ ಟೀ ಅಂಗಡಿ ಹತ್ರ ಹಾಕಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇವರೆಲ್ಲ ಸಾಂಗ್ ಹಾಕೊಂಡು ನನಗೆ ಗಜಿಬಿಜಿ ಮಾಡ್ತಾ ಇದ್ದಾರೆ. ಸ್ಮೈಲ್ ನೋಡಿ ಗೈಸ್, ಹೆಂಗೈತೆ ಬಂದ್ಬಿಡು ನೀನು. ಟ್ರೈನಲ್ಲಿ ಆನಿವೆ ಹೋಗ್ತಾ ಸೊ ಎಲ್ಲ ನಿಲ್ಲಿಸಿ ಫೋಟೋ ಶೂಟ್ ಮಾಡೋಣ ಅಂತ ಮಾಡ್ತಿದ್ದೀವಿ ಗೈಸ್. ಏನು ಸಗದಾಗೈತೆ ನೋಡಿ ಪ್ಲೇಸ್. ವಾವ್ ಕುಂಟೆ ಹೆಂಗೈತೆ ಪ್ಲೇಸ್ ಮಾಮಿದು? ಸಕ್ಕದಾಗೈತೆ ಗೈಸ್ ನೋಡಿ. ವಾವ್ ಪಿಳ, ಗುಡ್ ಮಾರ್ನಿಂಗ್ ಹೇಳ ಪಿಳ. ನಾಚ್ಕೋಬೇಡ ಬಾಳ ಇಲ್ಲಿ. ಪಿಳ್ಳ ಫುಲ್ ನಾಚ್ಕೋತಾನೆ ಗೈಸ್. ಓಹೋ ಗೈಸ್ ನೋಡಿ ಗೈಸ್, ಮಧುಮಗ ಫೋಟೋ ತೆಗೆಸ್ಕೊತಾವನೆ. ಸ್ಕೂಲಲ್ಲಿ ನಮ್ಗೆ ಕನ್ನಡ ಪಾಠ ಹೇಳ್ಕೊಡ್ತಿದ್ರಲ್ಲ, ಅವರು ಸಿಗ್ತೀನಿ ಅಂತ ಹೇಳಿದ್ದಾರೆ ಗೈಸ್. ಸೊ ನಾವು ಹೋಗಿ ಮೀಟ್ ಆಗಿ ಅವ್ರ ಹತ್ರ ಮಾತಾಡ್ಕೊಂಡು ಮತ್ತೆ ಅಲ್ಲಿಂದ ಯಾಣಾಗೆ ಪಯಣ ಮಾಡೋಣ ಗೈಸ್. ಲೆಟ್ಸ್ ಗೋ ಗೈಸ್. ಎಷ್ಟೋ ದಿನಗಳ ನಂತರ ನಮ್ಮ ಕನ್ನಡ ಟೀಚರ್ ಆದ ಶ್ರೀಕಾಂತ್ ಸರ್ನ ಮೀಟ್ ಮಾಡಕ್ ಬಂದಿದ್ದೀವಿ ಗೈಸ್. ಸರ್ ಆ್ಯಕ್ಚುಲಿ ಇದು ಎಷ್ಟೋ ದಿನಗಳಾದ್ಮೇಲೆ ನಮ್ಮ ಸರ್ನ ಮೀಟ್ ಆಗಿರೋದಕ್ಕೆ, ಎಷ್ಟೋ ವರ್ಷಗಳಾದ್ಮೇಲೆ ಮೀಟ್ ಆಗಿರೋದಕ್ಕೆ ಸಖತ್ ಖುಷಿ ಆಗ್ತಾ ಇದೆ ಸರ್. ನನಗೂ ಕೂಡ ಭಾಳ ಸಂತೋಷ ಆಯಿತು ನಮ್ಮ ವಿದ್ಯಾರ್ಥಿಗಳು ನೋಡಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನೋಡಿ ಗೈಸ್, ಏನು ಮಸ್ತಾಗೈತೆ ಆಚೆಗಡೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ. ವಯಸ್ಸೆಲ್ಲ ರೆಡಿಯಾಗಿ ಹೋಗ್ತಾಯಿದೆ ನೋಡಿ ಇಲ್ಲಿ ಮುಂದೆಗಡೆ. ಒಳಗಡೆ ಅಲ್ಲೋ ಐತೆ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರಾ. ಸೊ ಗೈಸ್ ಸಖತ್ ತಣ್ಣಗೈತೆ ಒಳಗಡೆ ಗೊತ್ತಾ ಗೈಸ್ ನಿಮಗೆ. ಗೈಸ್ ಅಲ್ಲಿ ನಮ್ಮ ಸರ್ನ ಮೀಟ್ ಆಗಿ ಅಲ್ಲಿಂದ ಶಿರ್ಸಿ ದೇವಸ್ಥಾನಕ್ಕೆ ಬಂದು ಸೊ ಇವಾಗ ಇಲ್ಲಿಂದ ಮತ್ತೆ ಎಲ್ಲೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಪ್ರತಿಯೊಂದು ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ ಗೈಸ್. ಸೊ ನೋಡಿ ಗೈಸ್, ಆಚೆಗಡೆ ಇದು ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಸೊ ಅದಕ್ಕೆ ಮಾಡಿಲ್ಲ ನಾನು. ಆಚೆಗಡೆ ವಾ ನೈಸ್. ನಾನಿದು ಫಾರ್ ದಿ ಫಸ್ಟ್ ಟೈಮು ಇಲ್ಲಿಗೆ ಬಂದಿರೋದು ಗೈಸ್. ಸೊ ಶಿರ್ಸಿಗೆ ಚೆನ್ನಾಗೈತೆ ಒಳಗಡೆ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿಂದ ನಾನು ನೆಕ್ಸ್ಟ್ ಎಲ್ಲಿ ಹೊಡ್ತೀವಿ ಅಂತ ನನಗೆ ಗೊತ್ತಿಲ್ಲ. ಸೊ ಹೋದಾದ್ಮೇಲೆ ಎಲ್ಲಿ ಹೋಗ್ತೀವಿ ಏನಾಯ್ತು ಅಂತ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಗೈಸ್. ಈಗ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ಎಲ್ಲರೂ ಬಾಯ್ಸ್ ಎಲ್ಲ ಫೋಟೋ ತಗೊಂಡಿದ್ದಾರೆ. ಸೊ ಫೋಟೋ ತಗೊಂಡು ಸೊ ಇಲ್ಲಿಂದ ಹೊಡ್ತಾ ದೇವ್ರ ದರ್ಶನ ಎಲ್ಲ ಆಯಿತು. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಬಟ್ ಇಟ್ಸೋಕ್ಕೆ ಪರವಾಗಿಲ್ಲ, ಮಾತ್ರ ಒಳಗಡೆನೂ ಸಕ್ಕದಾಯಿತು ಗೈಸ್. ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಈಗ ಹೋಗೋಣ, ಲೆಟ್ಸ್ ಗೋ ಗೈಸ್. ಯಾಣಾಗ ಹೋಗೋ ರೋಡಲ್ಲಿ ಮಧ್ಯದಲ್ಲಿ ಹಾಕೊಂಡು ಹಿಂಗೆ ಫೋಟೋ ತೆಗಿತಿದ್ದಾರೆ. ಯಾರು ಏನಾದರೂ ಬಂದು ಗುಮ್ಗಿಮ್ಮೋದ್ರೆ ಏನು ಮಾಡ್ತೀರಾ ಅಂತ. ಪಕ್ಕ ಪೊಲೀಸರು ಬಂದು ಹಿಡಿತಾರೆ. ಓಸಲ ಮಾಡ್ದಂಗೆ ಮಾಡ್ತಾರೆ ಪಕ್ಕ. ಬೇಗ ಬನ್ರಿ, ಬೇಗ ಫೋಟೋ ತೆಗ್ದಿದ ತಕ್ಷಣ ಎದ್ದುತ್ತಾ ಇರ್ಬೇಕು ಗಾಡಿಗೆ. ಓಕೆ ಗೈಸ್, ಇವಾಗ ಯಾಣಾಗೆ ಬೇರೆ 6 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಪೀಕ್ ಪಾಯಿಂಟ್ಗೆ ರೀಚ್ ಆಗಿ ಏನು ಹೆಂಗಿದೆ ಅಂತ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ಈಗ ಹೋಗೋಣ. ಫೈನಲಿ ಗಾಡಿ ಅಲ್ಲೇ ಮೇಲ್ಗಡೆ ಹಾಕ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಮಳೆ ಬೇರೆ ಜೋರಾಗಿ ಬರ್ತೈತೆ, ಹೋಗೋದೇ ಬೇಡ ಅಂತ ಯೋಚನೆ ಮಾಡ್ತಾ ಇದೀವಿ. ಫಸ್ಟ್ ಇಲ್ಲಿ ಹುಡುಗರೆಲ್ಲ ಹೋಯ್ತಾ ಇದ್ದಾರೆ. ಸೊ ಮಳೆ ಜಾಸ್ತಿ ಐತಲ್ಲೋ ಗೈಸ್. ನಮ್ಮ ಕಾರ್ತಿಗೆ ಏನೋ ತಿಗ್ನೆ ಬೇರೆ ಎಲ್ಲ ಕಾಲಿಗೆ ಗಂಟ್ಕೊಬಿಟ್ಟೈತಿ, ಎರಡು ರಕ್ತ ಬೇರೆ ಬರ್ತೈತೆ ಅಲ್ಲಿಂದ. ಮಳೆ ಎಲಿ ಜೊತೆಯಲಿ ದಿನವಿಡೀ ನೆನೆಯುದ, ಆಹಾ ಎಂತ ಸುಖಮಯ. ಗೈಸ್ ಯಾವುದು ಹುಡುಗಿಲ್ಲ ಅಂತ ಬೇಜಾರೈತೈತೆ ಗೈಸ್ ಇಂಥ ಟೈಮಲ್ಲಿ.
ಮಳೆ ಬರ್ತಾನೆ ಐತೆ ಬಿಡಿ ಅವಾಗಿಂದ. ಓ ಮಿಸ್ಟರ್ ಇವರು ನನ್ನ ಕ್ಯಾಮ್ರಾ ಮೇಲೆಲ್ಲ ಇದು ಏನೋ ಹನಿ ಬಿದ್ಬಿಟ್ಟೈತೆ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಓಕೆ ಬಾಯ್ ಇನ್ನೇನು ವಿಭೂತಿ ಫಾಲ್ಸ್ ಹೋಗ್ತಾ ಇದೀವಿ. ವಿಭೂತಿ ಫಾಲ್ಸು ಯಾಣ ಕರೆಕಲ್ ನೋಡಕ್ ಹೋಗ್ತಾ ಇದೀವಿ. ಯಾಣ ನೋಡಕ್ ಹೋಗ್ತಾ ಇದೀವಿ ಗೈಸ್. ಅವರು ಅಭಿ ಮತ್ತೆ ಕಾರ್ತಿ ಮತ್ತೆ ಹೋಗಿ ಕಾರ್ತಿಕ್ ಹೋಗ್ತೀನಿ ಅಂತ ಹೋಗಿದ್ದಾರೆ. ಸೊ ಅಷ್ಟೊತ್ತಿಗೆ ನಾವು ಎಷ್ಟು ದೂರ ನಡ್ಕೊಳಕ್ಕಾಗುತ್ತೋ ಅಷ್ಟು ದೂರ ನಡ್ಕೊಂಡು ಹೋಗೋಣ ಅಂತ ನಡ್ಕೊಳ್ತಾ ಇದೀವಿ ಗೈಸ್. ಎಸ್ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಗೈಸ್ ನಾವು. ನನ್ನ ಮಕ್ಕಳು ಕಾರಲ್ಲಿ ಬರ್ತೀನಿ ಅಂದ್ರೆ ಟ್ರೆಕ್ಕಿಂಗ್. ಸ್ಮಾಲ್ ಚೇಂಜಸ್ ಏನಂದ್ರೆ ಟ್ರೆಕ್ಕಿಂಗ್ ಅಂದ್ರೆ ಹತ್ಬೇಕು, ನಾವ್ ಇಳಿತಾ ಇದೀವಿ. ಕರೆಕ್ಟ್ ಅಲ್ವಾ? ಏನೋ ಒಟ್ನಲ್ಲಿ ನಡ್ಕೊಂಡು ಹೋಯ್ತಾ ಇದೀವಾ ಅಷ್ಟೇ. ತಲೆ ನೆನೆತ ಕೂತಾಯ್ತಲ್ಲಿ ಇವನ್ ಬಂದಿರೋ ಸುಮಾನ. ಗೈಸ್ ಇಲ್ಲೆಲ್ಲ ಏನೋ ಹಾವು ಇದೆ, ಜಿಂಕೆ ಇದೆ ಅಂತ ಏನೇನೋ ಬೋರ್ಡ್ ಹಾಕಿದ್ದಾರೆ, ಕರಡಿ ಇದೆ ಅಂತ. ಅಯ್ಯೋ ಹುಷಾರ್ಲಿ ಅಮ್ಮ, ನಿನ್ ಟಿಕ್ಕಿಕ್ ಹಾಕ್ಬಿಟ್ಟದ್ ಬಾಯಿಯ ಮೇಲೆ. ಕೈ ಕಡ್ಡಿ ಅನ್ಕೋ. ಓಕೆ ಗೈಸ್ ಮಳೆ ಜಾಸ್ತಿ ಐತೈತೆ. ಸೊ ನಾವು ಫೈನಲಿ ಪೀಕ್ಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಯಾವ ಥರ ಇದೆ ಏನೇತ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ತಿಗ್ನೇದು ಒಂದು ಭಯ ನಮ್ಗೆ ಇವಾಗ ಗೈಸ್. ಕಾರ್ತಿಕ್ 2 ರಕ್ತ ಹೋಯ್ತೈತೆ ಕಾಲಲ್ಲಿ. ಯಪ್ಪ ಅದು ಹೆಂಗ್ ಕಚ್ಕೊಂಡೈತೆ ನೋಡ್ದ ಅದು. ಯಾಣಕ್ಕೆ ಸ್ವಾಗತ. ಫೈನಲಿ ಏನೋ ಯಾಣ ಫೈನಲಿ ತುತ್ತ ತುದಿಗೆ ಬಂದಿದ್ದೀವಿ. ಇನ್ನೂ ಒಳಗೆ ಹೋಗಿಲ್ಲ. ನಡ್ಕೊಂಡು ಹೋದಾದ್ಮೇಲೆ ಅಲ್ಲಿ ಏನಾಗುತ್ತೆ ಏನಂತ ಪ್ರತಿಯೊಂದು ತೋರಿಸ್ತೀನಿ ಗಾಯ್ಸ್. ಸೊ ಈ ತಿಗಣೆ ಕಾಟ ಹೆಚ್ಚಾಗಿದೆ. ಸೊ ಯಪ್ಪ ಏನು ಮಾಡೋಣ ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ಒಬ್ಬಿಗೂ ಇವಾಗ ಜಸ್ಟ್ ನೋಡ್ದು ಎಷ್ಟಪ್ಪ ಐತೆ ಗೊತ್ತಾಯ್ಸೋದು. ನೋಡಿದ್ರೆ ಭಯ ಆಗುತ್ತೆ. ಫೋಟೋ ತೆಗಿತಾ ಇದ್ದಾರೆ ಎಲ್ಲ. ಸೊ ಲೆಟ್ಸ್ ಗೋ ಗೈಸ್. ನಾವು ಈಗ ಹೋಗೋಣ. ಮಳೆ ಬೇರೆ ಬರ್ತಾ ಇರೋದ್ರಿಂದ ಸಖತ್ತ ಐತೆ. ವೆದರ್ ಮಾತ್ರ ಅಲ್ಟಿ ಐತೆ ಗೈಸ್. ಪರವಾಗಿಲ್ಲ ಗೈಸ್, ಇಲ್ಲೂ ಜನಗಳು ಓಡಾಡ್ತಾ ಇದ್ದಾರೆ. ನಾನು ಅನ್ಕೊಂಡಿರೋ ಥರ ಏನೋ ಒಂದು ಹೋಸಲ್ಲ ಇದು ನೇತ್ರಾವತಿ ಪಿಕ್ ಪಾಯಿಂಟ್ ಹೋಗಿದ್ವಲ್ಲ, ಇಷ್ಟೊಂದು ಜನ ಇರಲಿಲ್ಲ. ಇದರಲ್ಲಿ ಇಷ್ಟೊಂದು ಜನ ಇದ್ದಾರೆ ಗೈಸ್. ಅಲ್ಲೋಡಿ ಅಲ್ಲಿ ಮತ್ತೆ ಅಲ್ಲಿ ಇನ್ನು ಫೈನಲ್ ಪಿಕ್ ಪಾಯಿಂಟ್ ನನಗೆ ಗೊತ್ತಿಲ್ಲ. ಓ ಬಂತು ತೋರಿಸ್ತೀನಿ ರೀ ಗೈಸ್. ನೋಡಿ ಗೈಸ್, ವಾವ್ ಇದೇನಾ ಯಾಣ? ಬಟ್ ಇನ್ನು ಮೇಲ್ಗಡೆ ಹೋಗ್ಬೇಕಂತ. ಇನ್ನು ಮೇಲ್ಗಡೆ ಐತೇನೋ? ಜನ ನೋಡಿ ಒಳಗಡೆ ಗುಹೆ ಒಳಗಡೆ ಕೆಲವು ಐತಿವಿ. ಹೌದಾ, ಗುಹೆ ಬೇರೆ ಐತಿ ಇದ್ರೊಳಗಡೆ ಗೈಸ್. ಇದ್ರೊಳಗಡೆ ಗುಹೆ ಐತಿ ಅಂತ ಗೈಸ್, ನಂಗೆ ಅದೇ ಗೊತ್ತಿಲ್ಲ. ಸೊ ನಾನು ಇಷ್ಟೇ ಅಂದ್ಕೊಂಡು ಇದು ಮಾಡ್ತಾ ಇದ್ದೀನಿ ಅವಾಗಿಂದ. ಓ ಅಲ್ಲಿ ಗೈಸ್ ಫಾಗ್ ನೋಡಿ, ಅಲ್ಲಿಂದ ಹೋದೈತೆ. ನೈಸ್, ಚೆನ್ನಾಗೈತೆ ಗೈಸ್, ನಂಗೆ ಇಷ್ಟ ಆಯಿತು. ಇನ್ನು ಒಳಗಡೆ ಹೋಗ್ಬೇಕಂತೆ. ಅಲ್ಲಿ ಒಳಗಡೆ ಗುಹೆಗೆಲ್ಲ ಹೋಗ್ಬೇಕಂತೆ ಗೈಸ್. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಎಲ್ಲಿ ಹೆಂಗೈತೆ ಏನು ಎತ್ತ ಅಂತ ನಿಮಗೂ ಪ್ರತಿಯೊಂದು ಹೇಳ್ತೀನಿ ಗೈಸ್. ಓ ಫ್ರೀಕ್ ಏನು ಕಾಣಿಸ್ತಾನೆ ಇಲ್ಲ. ಗೈಸ್ ಸಖತ್ತಾಗೈತೆ ಗೈಸ್ ಮಾತ್ರ ನೋಡೋಕ್ಕೆ. ಅಣ್ಣ ನಾನೇನು ಅಂದ್ಕೊಂಡಿದ್ದೆ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ. ಸಖತ್ತಾಗೈತೆ. ಇನ್ನೂ ಒಳಗಡೆ ಎಲ್ಲ ಹೋಗ್ಬೇಕಂತ ನೋಡೋಣ ಬನ್ನಿ. ಹಾಂ ಯಾಕೋ ಅವರಿಬ್ರು ಎಲ್ಲೋದ್ರು ಗೈಸ್? ಮೇಲ್ಗಡೆ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದೀವಿ. ನೋಡಿ ಗೈಸ್ ಹೆಂಗೈತೆ ಇಲ್ಲಿಂದ. ಯಪ್ಪ ನನ್ನ ಮೊಬೈಲೆಲ್ಲ ಅಷ್ಟು ಕರೆಕ್ಟಾಗಿ ಕ್ಯಾಪ್ಚರೇ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟೈತೆ. ಗೈಸ್ ನೋಡಿ ಗೈಸ್, ಫುಲ್ಲು ಯಾವಾಗಲೂ ಮಳೆ ಇದ್ದಂಗೆ ಇರುತ್ತಾ ಇಲ್ಲಿ ಅಂತ. ಹಾಂ ಒಳಗಡೆ ಇದೆ ಬನ್ರೋ. ನೀನು ನಡೆಯೋ ಮುಂದೆ ಜೇನಿನಗೋಡು It's fantastic, fabulous. ಮಾಮ್ ನನಗೆ ವಿಡಿಯೋಸ್ ಕಳಿಸಿಲ್ಲ, ಓಕೆನಾ?
ಸಕ್ಕದಾಗಿದೆ ಗೈಸ್, ಸೂಪರ್ ಫ್ಯಾಂಟಾಸ್ಟಿಕ್. ಇನ್ನು ಹೆಂಗಾದ್ರೂ ಹೋಗ್ಬೋದಾ ಅಂತ. ಗೈಸ್ ಸಕ್ಕದಾಗಿದೆ ಗೈಸ್, ನೈಸ್. ಹೆಂಗೆ ಅಂತ ಇದೆಲ್ಲ ಒಳಗಡೆ ಎಲ್ಲ ಈ ಥರ. ಹಾಂ, ಇನ್ನೂ ಅಲ್ಲಿ ಮುಂದೆಗಡೆ ಹೋಗೋಣ ಬನ್ನಿ ಗೈಸ್, ಏನಾಯ್ತು ನೋಡಿ ತೋರಿಸ್ತೀನಿ ಅಲ್ಲಿನು. ಗೈಸ್ ಹೆಂಗೈತೆ ಅಂದರೆ ಎಲ್ಲಿ ಒಂದೊಂದು ಎಷ್ಟೋ ವರ್ಷ ಆದರೂ ಇನ್ನೇನು ಆಗೇ ಇಲ್ಲ ಅಂತ ನನಗೆ ಡೌಟು. ಹಾಂ, ನೀರು ಸುರಿತಾನೆ ಐತೆ. ಅದು ಎಲ್ಲಿಂದ ನೀರು ಸುರಿತೈತೆ ಅಂತಲೇ ಗೊತ್ತಾಯ್ತಲ್ಲ ನನಗಂತೂ. ನೋಡಿ, ಆಚೆ ಕಡೆ ಎಲ್ಲೂ ಮಳೆ ಬರ್ತಾ ಇಲ್ಲ, ಬಟ್ ಇಲ್ಲಿ ಮಾತ್ರ ನೀರು ಸುರಿತೈತೆ ಗೈಸ್. ಹೌ ಇಸ್ ಪಾಸಿಬಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಮಾನ್ ಬಾಯ್ಸ್, ಲೆಟ್ಸ್ ಗೋ. ಅಷ್ಟೇ ಬರೋ, ಅಲ್ಲೇನಿಲ್ಲ ಅಲ್ಲಿ. ಮತ್ತೆ ಹಂಗೆ ಡೌನ್ ಇಳ್ಕೊಂಡು ಹೋಗೋದ. ಇನ್ನೊಂದು ಸ್ವಲ್ಪ ತಿಲ್ಲೇ ಇರ್ಬೋದಿತ್ತಲ್ಲೋ. ಗೈಸ್ ಇನ್ನೂ ಎಕ್ಸ್ಟ್ರಾ ಪ್ಲೇಸಸ್ ಇದೆಯಂತೆ. ಸೊ ಈ ಯಾಣ ಎಲ್ಲ ಫುಲ್ಲು ಆಲ್ಮೋಸ್ಟ್ ಅಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ತೋರಿಸಿದ್ದೀನಿ ಗೈಸ್. ಆ್ಯಕ್ಚುಲಿ ನಂದೇನು ಐಫೋನ್ ಅಲ್ಲ, ಹ್ಯಾಂಡ್ರೆಡ್ ಫೋನು. ಅದರಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಬರೋಕ್ಕಾಗುತ್ತೋ ಅಷ್ಟು ಕ್ಲಾರಿಟಿಯಾಗಿ ತೆಗೆದಿದ್ದೀನಿ. ಸೊ ನೋಡಿ ಗೈಸ್ ಹೆಂಗೈತೆ, ಹೆಂಗೆ ಹಿಡ್ಕೊಂಡೈತೆ ಸರ್ ನೋಡಿ. ಹಾಂ ಯಪ್ಪ, ಒಳ್ಳೆ ಅಭಿ ಒಂಟೆ. ಹೆಂಗೋ ಇದು. ಓಕೆ ಮಾಮ್, ಬಂದಿದ್ದೇನು ಮೋಸ ಇಲ್ಲ ಮಾಮ್, ಆದ್ರೂ ನಿಂಗೆ ತಿಗಣೆ ಹಚ್ಬಾರ್ದೈತೆ, ಅದೊಂದೇ ಮೋಸ. ಏನ್ ಮಾಮ್ ಗೈಸ್, ಪಾಪ ನಮ್ಮ ಕಾರ್ತಿಕ್ ತಿಗಣೆ ಕಚ್ಬಿಟ್ಟಿದೆ ಗೈಸ್. ಪಾಪ ನಮ್ಮ ಕಾರ್ತಿಗೆ ರಕ್ತ ಕಿತ್ಕೊಂಡು ಹೋಗ್ತೈತೆ. ಓ ಏನೋ ಇದು ಇಲ್ಲಿಂದ ಹಿಂಗೆ ಕಾಣ್ತೈತೆ. ತೆಗಿ, ಅಷ್ಟೇ ಗೈಸ್, ಮುಗೀತು. ಈಗ ಕೆಳಗಡೆ ಇಟ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಬೈಸೆಲ್ಲ ಮುಂದೆ ಆ್ಯಕ್ಚುಲಿ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಗೈಸ್. ಜಾಗ ಇಲ್ಲ ಹೋಗೋಕ್ಕೆ ಮುಂದೆಗಡೆ. ನೋಡಿ ಫುಲ್ ಫಿಲ್ ಆಗಿಬಿಟ್ಟಿದ್ದಾರೆ. ಬೈಸ್ ಹೆಂಗೋ ಗ್ಯಾಪಲ್ಲಿ ಹೋಗ್ಬಿಟ್ಟಿದ್ದಾರೆ ಗೈಸ್. ಗೈಸ್ ವ್ಯೂ ನೋಡಿ ಗೈಸ್, ಇಲ್ಲಿಂದ ಸಗದಾಗೈತೆ. ಏನು ಕಾಣಿಸ್ತಾನೆ ಇಲ್ಲ ಬೇರೆ. ಗೈಸ್ ಫೈನಲಿ ಇದು ಯಾಣ ಕಂಪ್ಲೀಟ್ ಆಗಿದೆ. ಇವಾಗ ಕಾರ್ ಹತ್ರ ಹೋಗಿ ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಏನು ಅಂತ ಪ್ರತಿಯೊಂದು ಹೇಳ್ತೀನಿ ಗೈಸ್. ಇವಾಗ ಇಲ್ಲಿಂದ ಹೊರಡೋಣ. ಸಕ್ಕತ್ತಾಗಿ ಸೂಪರ್ ಆಗಿದೆ ಗೈಸ್ ಮಾತ್ರ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಸೊ ನನಗಂತೂ ಸಖತ್ ಖುಷಿ ಆಯಿತು. ಸೊ ಇವಾಗ ಕಾರ್ ಹತ್ರ ಹೋಗಿ ಕಾರಿಂದ ಎಲ್ಲಿ ಹೋಗ್ತಾರೆ ಏನು ಅಂತ ನನಗೂ ಗೊತ್ತಿಲ್ಲ, ಮುಂದೆ ನಿಮಗೆ ತಿಳಿಸ್ತೀನಿ ಗೈಸ್. ಲೆಟ್ಸ್ ಗೋ. ಸುಸ್ತಾಗ್ಬಿಟ್ಟಿದೆ ನನಗೆ ಗೈಸ್. ಯಾಣ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಮೂವ್ ಆಗೋಣ ಅಂತೇಳಿ ಊಟ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಯಾಣದಿಂದ ಹೋಗಿ ಮಸ್ತಾಗಿ ಎಲ್ಲರೂ ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಈಗ ಮಿರ್ಜನ್ ಕೋಟೆಗೆ ಕರ್ಕೊಬಂದಿದ್ದಾರೆ ಗೈಸ್. ಸೊ ಇಲ್ಲಿ ಇಲ್ಲೇ ಇದೆ. ಸೊ ಮಿರ್ಜನ್ ಕೋಟೆ. ಸೊ ನಾನು ಕಾರಲ್ಲೇ ಮಲ್ಕೊಬಿಟ್ಟಿದ್ದೆ ಗೈಸ್, ನೈಟ್ ಸರಿಯಾಗಿ ನಿದ್ದೆ ಇರಲಿಲ್ಲ ಅಂತೇಳಿ. ಸೊ ನಾನು ಕಂಡುಬಿಟ್ಟು ಅಷ್ಟೊತ್ತಿಗೆ ತಗೊಬಂದು ಇಲ್ಲೆಲ್ಲ ಹಾಕೋರೆ. ಸೊ ನೋಡೋಣ ಗೈಸ್, ಅಲ್ಲಿ ಒಳಗಡೆ ಹೆಂಗೆ ಐತೆ ಏನು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಒಳಗಡೆ ಹೋಗೋಣ ಗೈಸ್. ಸುಂದರವಾಗಿರುವ ಮಿರ್ಜನ್ ಕೋಟೆ, ಸುಂದರವಾಗಿರುವ ಹಚ್ಚ ಹಸಿರಾಗಿರುವ ನಿರ್ಜನ ಕೋಟೆ ನೋಡಿ ಗೈಸ್. ಆಯ್ತು ನಡಿಯೋ, ಏನು ಇವನು ದೊಡ್ಡ ಬ್ಲಾಗರ್ ನನ್ನ ಆಡ್ಕತಾನೆ ಗೈಸ್. ನೋಡಿ ನಮ್ಮ ಗೈಸ್ ಮಿನಿ ವ್ಲಾಗರ್ ಬರ್ತಾ ಇದ್ದಾರೆ ನೋಡಿ ಗೈಸ್. ಮಿನಿ ವ್ಲಾಗರ್ ಇವರು ಗೈಸ್, ನಮ್ಮ ಮಿನಿ ವ್ಲಾಗರ್.
ದಿಲೀಪ್ ಕನ್ನಡಿಗ. ದಿಲೀಪ್ ಕನ್ನಡಿಗ 46. ದಿಲೀಪ್ ಕನ್ನಡಿಗ 46. ದಿಲೀಪ್ ಕನ್ನಡಿಗ ಹೆಸರು ಹೇಳೋಷ್ಟು ಬೇಜಾರಾಗ್ಬಿಟ್ಟಿರ್ತಾರೆ. ವಾವ್ ನೈಸ್. ಇದು ಅಲ್ಲ ಇದೇನು ಮಳೆ ಗಿಳೆ ಬಿದ್ದಿರೋದಕ್ಕೆ ಏನಾರ ಫುಲ್ ಹೆಸರಾಗ್ಬಿಟ್ಟಾಯ್ತಾ ಅಂತ. ಏನು ಇಷ್ಟು ದೊಡ್ಡದಾಗೈತೆ ಕೋಟೆ ಇದು. ನೋಡಿದೆ ಪಪ್ಪಿ ತಪ್ಪಿ ನಿಮ್ಮನ್ನ ಕೇಳಾರ, ನಮ್ಮ ಕಾರ್ತಿಕ್ನ ಕೇಳಿದ್ರೆ ಏನಾರ ಹೇಳಿರ ಅವರು. ಅಲ್ಲ ದೂರದಿಂದ ನೋಡಕ್ಕೆ ಇಷ್ಟು ದೊಡ್ಡದಂತ ಅನ್ಸೋದೇ ಇಲ್ಲ ಗೈಸ್. ಒಳಗಡೆ ಬಂದ ನೋಡಿದ್ರೆ ಎಷ್ಟು ಉದ್ದಾಗ್ಲೇ ಎರಡು ಐತೆ. ಯಾವ ರಾಜ ಆಡಿರೋದು ಅವನ್ನ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತೀನಿ ಇವಾಗ ಹೆಂಗವನವನು ಅಂತ. ಗೋಕರ್ಣ ಹೋಗಿ ಸ್ಟೇ. ಸರಿ ಆಯ್ತು ನಡೀರಪ್ಪ ವಾನ ಅಷ್ಟೇ. ಏಯ್ ಕರೆಕ್ಟಾಗಿ ಹೇಳೋ, ಸುಮ್ಮನೆ ಅಪಪ್ರಚಾರ ಮಾಡಬಾರ್ದು, ಏನೋ ಒಂದು ಹೇಳ್ಬೇಕಲ್ಲ ಅಂತ. ಅದು ಬಾತ್ರೂಮು. ಯಾರೇನು ನಾವೆಲ್ಲ ಬರ್ತೀವಿ. ಇದು ಇದು ನಾರ್ಮಲ್ ನಮ್ಮ ಜಾಗ ಅಲ್ಲ ಗೈಸ್, ಇದು ಪ್ರೇಮಿಗಳ ಜಾಗ. ಮಿಸ್ ಆಗಿ ನಾವು ನೋಡಿದೀವಿ ಅಷ್ಟೇ. ಎಲ್ಲೆಲ್ಲಿ ನೋಡಿ ಪ್ರೇಮಿಗಳ ಫೋಟೋಗಳು. ಪ್ರೇಮಿಗಳ ಫೋಟೋಗಳು. ಬಾ ಇಲ್ಲಿ ಈ ಕಡೆಗೆ ಬಾ. ಹೇಳು ಏನ್ ಸಮಾಚಾರ? ಹೆಂಗ ಅನ್ಸ್ತು ಕೋಟೆ? ಸೂಪರ್ ಆಗೈತೆ. ಯಾವತ್ತೂ ನೋಡಿರ್ಲಿಲ್ಲ. ಅವನು ಅವಾಗ್ಲೇ ಇಷ್ಟು ದೊಡ್ಡ ಕೋಟೆ ಕಟ್ಟಿದ್ನಲ್ಲ, ಅವನ್ ಎಂತ ರಾಜ್ಯ ಇರ್ಬೇಡ ಅಂತ. ಇನ್ನು ಎಷ್ಟಾಯ್ತು ಮಾಮ್? ಅಲ್ಲೋದ್ರು ಬರೀ ಕಲ್ಲು ಅಷ್ಟೇ, ಅದು ಬಿಟ್ರೆ ಬೇರೆ ಏನಿರಲ್ಲ. ಬರಲ್ಲ ಹೆಂಗೋ ಕಾರಲ್ಲಿ ಸ್ವಲ್ಪ ನಿದ್ದೆ ಮಾಡ್ಕೊಂಡೆ. ನಮ್ಮ ಕುಂಟೆ ಬಾಬಾ ನಿದ್ದೆ ಮಾಡಿಲ್ಲ ಗೈಸ್. ಪಾಪ ನೈಟು ರಾತ್ರಿ ಆಗ್ಲೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪಾಪ ಗಾಡಿ ಓಡಿಸ್ತಾವನ ಅವಾಗಿಂದ. ಪ್ರೇಮಿಗಳ ದಿನಾಚರಣೆ ದಿನ ಬರ್ಬೇಕು ಗೈಸ್ ಇಲ್ಲಿಗೆ. ಇಲ್ಲೋ ಜಯರಾಮ ಪ್ರೇಮಿಗಳ ದಿನಾಚರಣೆ ಹುಡುಗಿನ ಕರ್ಕ ಬರ್ಬೇಕು ಅಂತ ಹೇಳ್ದೆ. ಯಾರು ಅಂತಾನೆ ಗೊತ್ತಿಲ್ಲ. ಯಾರೋ ಗೊತ್ತಿಲ್ಲ ಗೈಸ್ ಯಾಕೋ ಭಯ ಪಡಿಸ್ತಾರೆ. ಸೊ ಮತ್ತೆ ಕಾರ್ಗೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಅಷ್ಟೇ, ಇದು ಇಷ್ಟೇ ಕೋಟೆ. ಇಲ್ಲಿ ಅದೇ ಸೊಪ್ಪು ಸದೆ ಗೈಸ್. ಆಗಿನ ಕಾಲದ ಮಿರ್ಜಾನ್ ಕೋಟೆಯಲ್ಲಿ ನಮ್ಮ ಯಾವುದೋ ಒಂದು ವಿಗ್ರಹ ಇದೆ. ಸೊ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅದು ಯಾವ ದೇವರು ಅಂತ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹಂಗೆ ಒಂದು ಕಮೆಂಟ್ ಮಾಡಿ ಗೈಸ್. ಸೊ ಆಗಿನ ಕಾಲದಲ್ಲಿ ಇದೇ ದೇವ್ರನ್ನೇ ಪೂಜೆ ಮಾಡ್ತಾ ಇದ್ದಾರೆ ಅನಿಸುತ್ತೆ ಮೋಸ್ಟ್ಲಿ ಈ ಕೋಟೆಯಲ್ಲಿರೋರು, ಫೇಮಸ್. ಬಟ್ ಇವಾಗ ಆ ದೇವ್ರ ಹೆಸರು ನನಗೆ ಏನು ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹಂಗೆ ಒಂದು ಕಮೆಂಟ್ ಮಾಡಿ ಗೈಸ್. ನಾವು ಅಲ್ಲೆಲ್ಲೋ ಬೇರೆ ಇನ್ನೊಂದು ಕಡೆ ರೂಮ್ ಮಾಡೋಕೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಬಿಸಿನೀರು ಬರ್ತಾ ಇರಲಿಲ್ಲ ಅಂತೇಳಿ ಅಷ್ಟೊತ್ತು ದುಡ್ಡೆಲ್ಲ ಪೇ ಮಾಡಿಬಿಟ್ಟಿದ್ವಿ. ಆಮೇಲೆ ರೂಮಲ್ಲಿ ಹೋಗಿ ನೋಡಿದ್ರೆ ಬಿಸಿನೀರೇ ಬರ್ತಾ ಇರಲಿಲ್ಲ ಗೈಸ್. ಸೊ ಅಲ್ಲಿ ಸ್ವಲ್ಪ ನಮ್ಮ ಸತೀಶ್ ಅವರು ವಾದ ವಿವಾದಗಳನ್ನು ನಡೆಸುತ್ತಾ ಸೊ ಅಮೌಂಟ್ ರೀಫಂಡ್ ಮಾಡಿಸ್ಕೊಂಡು ಇವಾಗ ಇನ್ನೊಂದು ರೂಮ್ಗೆ ಬಂದಿದ್ದೀವಿ ಗೈಸ್. ಚೆನ್ನಾಗಿದೆ ಇದು ರೂಮ್, ಅದು ಕಂಪೇರ್ ಮಾಡಿದ್ರೆ. ಸೊ ಅದು 2000 ಹೇಳಿದ್ರು ಬಿಸಿನೀರಿಗೆಲ್ಲ ಸೇರಿ. 2500 ಗೈಸ್ ವರ್ದಿ ಐತೆ. ಯಾರದ 1300, ಅದರಲ್ಲೂ ನೆಗೋಷಿಯೇಟ್ ಮಾಡಿದ್ದಾರೆ ಸ್ವಲ್ಪ. 1300 ಮಾಡಿದ್ದಾರೆ ಗೈಸ್. ನೀವು ಯಾರಾದರೂ ಗೋಕರ್ಣ ಸೈಡ್ ಏನಾದರೂ ಬರ್ತೀರಾ ಅಂತ ಅಂದರೆ ಸೊ ಇವ್ರ ನಂಬರ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿಂದ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ ಹತ್ರ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ನೋಡೋಣ ಆದರೆ ಹೋಗ್ತೀವಿ, ಇಲ್ಲ ಅಂದರೆ ಏನಂತ ಅಪ್ಡೇಟ್ ಮಾಡ್ತೀನಿ ಗೈಸ್. ನಾವು ಇವಾಗ ಗೋಕರ್ಣ ಬೀಚ್ ಹತ್ರ ಬಂದಿದ್ದೀವಿ ಗೈಸ್. ವಾವ್ ಮಾಮ್, ಏನು ಮಾಮ್ ಇದು ನೋಡಿ. ಓ ಎಷ್ಟೊಂದು ದಿನ ಆಗಿತ್ತು ಗೈಸ್ ನಾನು ಬೀಚಲ್ಲಿ ಆಟ ಆಡಿ. ಸೊ ಇವಾಗ ಆಟ ಆಡೋಲ್ಲ, ಬಟ್ ನೋಡ್ತೀನಿ ಅಷ್ಟೇ. ಇವಾಗ ವೆದರ್ ಬೇರೆ ಸ್ವಲ್ಪ ಕೋಲ್ಡ್ ಆಗೈತಲ್ವಾ. ಸೊ ಬಟ್ಟೆ ಬೇರೆ ತಂದಿಲ್ಲ, ನಾನು ರೂಮಲ್ಲೇ ಬಿಟ್ಬಿಟ್ಟಿದ್ದೀನಿ ಗೈಸ್. ಸೊ ಅವಾಗ ಬೇಜಾರಾಯ್ತೈತೆ ನನಗೆ. ಸೊ ನೋಡೋಣ ಗೈಸ್, ನೋಡೋಣ ಆದರೆ ಆಡ್ತೀನಿ, ಇಲ್ಲ ಅಂದರೆ ಇಲ್ಲ. ಲೆಟ್ಸ್ ಗೋ ಗೈಸ್. ವ್ಯೂನ ಎಂಜಾಯ್ ಮಾಡ್ತೀನಿ ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಫೈನಲಿ ವ್ಯೂ ಸೂಪರ್ ಆಗಿದೆ ಗೈಸ್. ಬತ್ತು
ಗಾಯ್ಸ್ ಅಲೆ ನೋಡಿ ಹೆಂಗ್ ಬರ್ತಾ ಇದೆ. ಲೋ ಬಟ್ಟೆ ತಂದಿಲ್ಲ ಕಣ, ಆಡೋದು ಬೇಡ. ಲೋ ಸೂಪರ್ ಫ್ಯಾಂಟಾಸ್ಟಿಕ್ ಗೈಸ್. ದಯವಿಟ್ಟು ಯಾರಾದರೂ ಗೋಕರ್ಣ ಬೀಚಿಗೆ ಬಂದಿಲ್ಲ ಅಂತ ಅಂದರೆ ದಯವಿಟ್ಟು. ಸೊ ಯಾವಾಗಲೂ ಕೆಲಸ ಎಲ್ಲರಿಗೂ ಇದ್ದಿದೆ. ಸೊ ರಿಯಲ್ ಲೈಫ್ನ ಎಂಜಾಯ್ ಮಾಡ್ತಾ ಇರಬೇಕು. ಸೊ ಟ್ರಿಪ್ ಹೊಡಿತಾ ಇರಬೇಕು, ಸುತ್ತಾಡ್ತಾ ಇರಬೇಕು ಗೈಸ್. ಎಲ್ಲರೂ ಬಂದು ಎಂಜಾಯ್ ಮಾಡಿ ಗೈಸ್. ಸಕ್ಕತ್ತಾಗೈತೆ, ಸಕ್ಕತ್ತಾಗಿದೆ ಗೈಸ್. ಆ್ಯಕ್ಚುಲಿ ನಾವು ಇವಾಗ ಅಲ್ಲಿ ನಿಂತ್ಕೊಂಡ್ರೆ ಅದಷ್ಟು ಅದೇ ಕರ್ಕೊಂಡೋಗಿ ಅಲ್ಲಿ ಬಿಡ್ತೈತೆ. ಒಳ್ಳೆ ಸ್ಕೇಟಿಂಗ್ ಆಡಲ್ವಾ ಆ ಥರ ಆಡಿಸ್ತೈತೆ ಗೈಸ್. ವಾವ್ ಗೈಸ್, ಸೂಪರ್ ಫ್ಯಾಂಟಾಸ್ಟಿಕ್ ಗೈಸ್. ಸ್ಕೇಟಿಂಗ್ ಆಡ್ತಾ ಇದೀವಿ ಗೈಸ್. ಅಲ್ಲೋಗಿ ನಿಂತ್ಕೋತೀವಾ ಮತ್ತೆ ಅದಂಗೆ ನಡ್ಕೊಂಡು ಹೋಗುತ್ತೆ ಗೈಸ್. ಸೂಪರ್ ಆಗೈತೆ, ನಂಗಂತೂ ಸಕ್ಕತ್ ಇಷ್ಟ ಆಯ್ತು ಗೈಸ್. ಎಷ್ಟೋ ದಿನ ಆಗಿದೆ ನಾನು ಈ ಥರ ಎಂಜಾಯ್ ಮಾಡಿ. ಸೂಪರ್ ಗೈಸ್. ಎಲ್ಲ ಈ ಹಿಮ ಕುತ್ಕೊಂಡು ನಾನು ಫೋನೇ ವರ್ಕ್ ಇದು ಏನೋ ಕ್ಯಾಮ್ರಾನೇ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಮೋಸ್ಟ್ಲಿ ಅಷ್ಟೊತ್ತಿನ ಹಂಗೆ ವಿಡಿಯೋ ಮಾಡ್ಬಿಡಿ ಅನಿಸುತ್ತೆ ಗೈಸ್. ಸೊ ಗೈಸ್ ನನಗೆ ಇಷ್ಟ ಆಗಿರೋದ್ರಿಂದ ಬೆಳಗ್ಗೆ ಇನ್ನೊಂದ್ಸಲ ಬರೋಣ ಅಂತ ಅನ್ಕೊತಾ ಇದ್ದೀವಿ. ಏನಂತೀಮ್ಮ? ಓಕೆ ಗೈಸ್, ಮತ್ತೆ ನಾವು ಬೆಳಗ್ಗೆ ಬರ್ತೀವಿ. ಸೊ ಇವಾಗೇನು ಬಟ್ಟೆ ತಂದಿರ, ಸುಮ್ಮನೆ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಬೆಳಗ್ಗೆ ಬಂದು ಇನ್ನೂ ಸ್ವಲ್ಪ ಆಟ ಆಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇನ್ನೂ ಏನು ಮಾಡ್ತೀವಿ ಏನಂತ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಸೊ ಇವಾಗ ಎಲ್ಲರೂ ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ ಗೈಸ್. ನನಗೆ ಸಖತ್ ಖುಷಿ ಆಗ್ತಾ ಇದೆ ಗೈಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂತ ಒಳ್ಳೆ ಬುದ್ಧಿ ಕೊಡಪ್ಪ.